ವಿಜಯಪುರದಲ್ಲಿ ಮುಳವಾಡದ ಏತ ನೀರಾವರಿ ಪಶ್ಚಿಮ ಕಾಲುವೆ ಈಗ ಒಡೆದು ಸಾಕಷ್ಟು ಹಾನಿಯಾಗಿದೆ. ಫೆಬ್ರವರಿ 9ಕ್ಕೆ ಈ ಕಾಲುವೆ ಒಡೆದಿದೆ. ಈಗಾಗಲೇ ಸುಮಾರು 60,000 ಹೆಕ್ಟೇರ್ನಷ್ಟು ಪ್ರದೇಶ ನಾಶವಾಗಿದೆ. ಅದರ ಜೊತೆಯಲ್ಲಿ ರೈತರು ಬೆಳೆದಿದ್ದಂತಹ ಬೆಳೆ, ಅದರ ಜೊತೆಯಲ್ಲಿ ಮಣ್ಣಿನ ಫಲವತ್ತತೆ ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಜನ ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ಸುಮಾರು 78 ಕಿಲೋಮೀಟರ್ ಉದ್ದ ಇರುವ ಕಾಲುವೆ, 26 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಲುವೆ ಒಡೆದಿರತಕ್ಕಂಥದ್ದು. ಈ ಕಾಲುವೆಯಿಂದ ಸುಮಾರು 61 ಎಕರೆ ಪ್ರದೇಶಕ್ಕೂ ನೀರು ಸರಬರಾಜು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಗೋಧಿ, ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಈ ಕಾಲುವೆ ಒಡೆದ ಪರಿಣಾಮವಾಗಿ ಸಂಪೂರ್ಣವಾಗಿ ಸುಮಾರು 20 ರಿಂದ 30ಕ್ಕೂ ಹೆಚ್ಚು ಎಕರೆ ಭೂಮಿ ಸಂಪೂರ್ಣವಾಗಿ ನಾಶ ಹೊಂದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಈಗ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರುವುದಂತ ಹೇಳಿ ಇಲ್ಲಿನ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಅಧಿಕಾರಿಗಳು ಸಹಿತ ಬಂದು ಒಂದು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕಾಲುವೆ ಒಡೆಯಲು ಕಾರಣ ಏನು ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಒಂದು ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಒಪ್ಪಿಸತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಸಚಿವರಾಗ್ಲಿ ಜನಪ್ರತಿನಿಧಿಗಳಾಗಲಿ ಆಗಮಿಸಿಲ್ಲ ಅಂತ ಹೇಳಿ ಒಂದು ಇಲ್ಲಿ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು 20 ವರ್ಷಗಳಿಂದಲೂ ಈ ಕಾಲುವೆ ಕಾರ್ಯನಿರ್ವಹಿಸ್ತಾ ಇದ್ದು ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಒಂದು 4-5 ವರ್ಷದಿಂದಲೂ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತ ಕ್ಯಾರೆ ಅಂತ ನೋಡ್ತಾ ಇಲ್ಲ ಅಧಿಕಾರಿಗಳು. ನಾಮಕಾವಸ್ಥೆಯ ಒಂದು ಕ್ಯಾನಲ್ ಮುಖಾಂತರ ಒಂದು ಕಾರ್ನಲ್ಲಿ ಬಂದು ಹೋಗ್ತಾರೆ ಕಾಟಾಚಾರಕ್ಕೆ ಅಂತ ರೈತರು ಸಾಕಷ್ಟು ಆರೋಪ ಮಾಡಿದ್ದಾರೆ. ಈಗ ಒಂದು ದೊಡ್ಡ ಅವಾಂತರ ಆಗಿ ಈಗ ಸುಮಾರು 50-60 ಎಕರೆಯಷ್ಟು ಭೂಮಿ, ರೈತರ ಫಲವತ್ತಾದ ಮಣ್ಣು, ಬೆಳೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಸುಮಾರು ರೈತರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಗಿಡ ಮರಗಳು ಕೂಡ ನೆಲಕ್ಕುರುಳಿರತಕ್ಕಂಥದ್ದು ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಸಂಪೂರ್ಣವಾಗಿ 20 ರಿಂದ 30 ಅಡಿಯಷ್ಟು ಈಗ ಒಂದು ತಗ್ಗು ಬಿದ್ದಿರತಕ್ಕಂಥದ್ದು. ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದ್ದು ಇದನ್ನ ತಕ್ಷಣ ರಿಪೇರಿ ಮಾಡಿದ್ರೆ ಮುಂದಿನ ಏನು ಬೆಳೆಗಳಿಗೆ ನೀರು ಕೊಡಬಹುದು. ಇಲ್ದಿದ್ರೆ ಸಾಕಷ್ಟು ಒಂದು ಅವಾಂತರ ಆಗ್ತಾ ಇದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನು ಅಧಿಕಾರಿಗಳು ಏನು ರೈತರೊಂದಿಗೂ ಕೂಡ ಸಾಕಷ್ಟು ಒಂದು ಮಾಹಿತಿ ಪಡಿತಾ ಇದ್ದಾರೆ. ಘಟನೆಗೆ ಕಾರಣ ಏನು ತಡರಾತ್ರಿ ರಾತ್ರಿ 10 ಗಂಟೆಗೆ ಹೊಡೆದಂತ ಒಂದು ಕಾಲುವೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಏನು ಆದಷ್ಟು ಬೇಗನೆ ಒಂದು ದುರಸ್ತಿ ಕಾರ್ಯ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ದಿದ್ರೆ ವಿಳಂಬ ಮಾಡಿದ್ರೆ ಮತ್ತಷ್ಟು ರೈತರ ಹಾನಿ ಪ್ರಮಾಣ ಹೆಚ್ಚಾಗಲಿದೆ. ಕೂಡಲೇ ಅಧಿಕಾರಿಗಳು ಈ ಒಂದು ಕೆನಲ್ ಅನ್ನು ದುರಸ್ತಿಗೊಳಿಸುವ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬೆಂಗಳೂರಿನ ವಿಜಯಪುರದಲ್ಲಿ ಮುಳವಾಡದ ಏತ ನೀರಾವರಿ ಪಶ್ಚಿಮ ಕಾಲುವೆ ಈಗ ಒಡೆದು ಸಾಕಷ್ಟು ಹಾನಿಯಾಗಿದೆ. ಫೆಬ್ರವರಿ 9ಕ್ಕೆ ಈ ಕಾಲುವೆ ಒಡೆದಿದೆ. ಈಗಾಗಲೇ ಸುಮಾರು 60,000 ಹೆಕ್ಟೇರ್ನಷ್ಟು ಪ್ರದೇಶ ನಾಶವಾಗಿದೆ. ಅದರ ಜೊತೆಯಲ್ಲಿ ರೈತರು ಬೆಳೆದಿದ್ದಂತಹ ಬೆಳೆ, ಅದರ ಜೊತೆಯಲ್ಲಿ ಮಣ್ಣಿನ ಫಲವತ್ತತೆ ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಜನ ಈಗಾಗಲೇ ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯಲ್ಲಿ ಬರುವ ಮುಳವಾಡ ಏತ ನೀರಾವರಿಯ ಪಶ್ಚಿಮ ಕಾಲುವೆ ಒಡೆದು ಅಪಾರ ಪ್ರಮಾಣದ ಹಾನಿ ಉಂಟಾಗಿದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಇದು ಸುಮಾರು 78 ಕಿಲೋಮೀಟರ್ ಉದ್ದ ಇರುವ ಕಾಲುವೆ, 26 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಲುವೆ ಒಡೆದಿರತಕ್ಕಂಥದ್ದು. ಈ ಕಾಲುವೆಯಿಂದ ಸುಮಾರು 61 ಎಕರೆ ಪ್ರದೇಶಕ್ಕೂ ನೀರು ಸರಬರಾಜು ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಗೋಧಿ, ಮೆಕ್ಕೆಜೋಳ, ಈರುಳ್ಳಿ ಸೇರಿದಂತೆ ಇನ್ನಿತರ ಬೆಳೆಗಳನ್ನು ಬೆಳೆಯಲಾಗ್ತಿತ್ತು. ಈ ಕಾಲುವೆ ಒಡೆದ ಪರಿಣಾಮವಾಗಿ ಸಂಪೂರ್ಣವಾಗಿ ಸುಮಾರು 20 ರಿಂದ 30ಕ್ಕೂ ಹೆಚ್ಚು ಎಕರೆ ಭೂಮಿ ಸಂಪೂರ್ಣವಾಗಿ ನಾಶ ಹೊಂದಿದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಈಗ ಸರಿಯಾಗಿ ಮೇಂಟೆನೆನ್ಸ್ ಮಾಡದೇ ಇರುವುದಂತ ಹೇಳಿ ಇಲ್ಲಿನ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾರೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಅಧಿಕಾರಿಗಳು ಸಹಿತ ಬಂದು ಒಂದು
ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಈ ಕಾಲುವೆ ಒಡೆಯಲು ಕಾರಣ ಏನು ಅಂತ ಹೇಳಿ ಒಂದು ರಿಪೋರ್ಟ್ ಕೂಡ ಒಂದು ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ಒಪ್ಪಿಸತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಸ್ಥಳಕ್ಕೆ ಸಚಿವರಾಗ್ಲಿ ಜನಪ್ರತಿನಿಧಿಗಳಾಗಲಿ ಆಗಮಿಸಿಲ್ಲ ಅಂತ ಹೇಳಿ ಒಂದು ಇಲ್ಲಿ ರೈತರು ಒಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು 20 ವರ್ಷಗಳಿಂದಲೂ ಈ ಕಾಲುವೆ ಕಾರ್ಯನಿರ್ವಹಿಸ್ತಾ ಇದ್ದು ಸರಿಯಾದ ಮೇಂಟೆನೆನ್ಸ್ ಇಲ್ಲದೆ ಸಂಪೂರ್ಣವಾಗಿ ಶಿಥಿಲಗೊಂಡಿದ್ದು, ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಒಂದು 4-5 ವರ್ಷದಿಂದಲೂ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತ ಕ್ಯಾರೆ ಅಂತ ನೋಡ್ತಾ ಇಲ್ಲ ಅಧಿಕಾರಿಗಳು. ನಾಮಕಾವಸ್ಥೆಯ ಒಂದು ಕ್ಯಾನಲ್ ಮುಖಾಂತರ ಒಂದು ಕಾರ್ನಲ್ಲಿ ಬಂದು ಹೋಗ್ತಾರೆ ಕಾಟಾಚಾರಕ್ಕೆ ಅಂತ ರೈತರು ಸಾಕಷ್ಟು ಆರೋಪ ಮಾಡಿದ್ದಾರೆ. ಈಗ ಒಂದು ದೊಡ್ಡ ಅವಾಂತರ ಆಗಿ ಈಗ ಸುಮಾರು 50-60 ಎಕರೆಯಷ್ಟು ಭೂಮಿ, ರೈತರ ಫಲವತ್ತಾದ ಮಣ್ಣು, ಬೆಳೆ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ. ಸುಮಾರು ರೈತರ ಬದುಕು ಬೀದಿ ಪಾಲಾಗಿದೆ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಗಿಡ ಮರಗಳು ಕೂಡ ನೆಲಕ್ಕುರುಳಿರತಕ್ಕಂಥದ್ದು ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಸಂಪೂರ್ಣವಾಗಿ 20-30 ಅಡಿಯಷ್ಟು ಈಗ ಒಂದು ತಗ್ಗು ಬಿದ್ದಿರತಕ್ಕಂಥದ್ದು. ಕಾಲುವೆ ಸಂಪೂರ್ಣವಾಗಿ ಹಾಳಾಗಿದ್ದು ಇದನ್ನ ತಕ್ಷಣ ರಿಪೇರಿ ಮಾಡಿದ್ರೆ ಮುಂದಿನ ಏನು ಬೆಳೆಗಳಿಗೆ ನೀರು ಕೊಡಬಹುದು. ಇಲ್ದಿದ್ರೆ ಸಾಕಷ್ಟು ಒಂದು ಅವಾಂತರ ಆಗ್ತಾ ಇದೆ. ತಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು. ಏನು ಅಧಿಕಾರಿಗಳು ಏನು ರೈತರೊಂದಿಗೂ ಕೂಡ ಸಾಕಷ್ಟು ಒಂದು ಮಾಹಿತಿ ಪಡಿತಾ ಇದ್ದಾರೆ. ಘಟನೆಗೆ ಕಾರಣ ಏನು ತಡರಾತ್ರಿ ರಾತ್ರಿ 10 ಗಂಟೆಗೆ ಹೊಡೆದಂತ ಒಂದು ಕಾಲುವೆ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅಂತ ಹೇಳ್ಬೋದು. ಏನು ಆದಷ್ಟು ಬೇಗನೆ ಒಂದು ದುರಸ್ತಿ ಕಾರ್ಯ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ದಿದ್ರೆ ವಿಳಂಬ ಮಾಡಿದ್ರೆ ಮತ್ತಷ್ಟು ರೈತರ ಹಾನಿ ಪ್ರಮಾಣ ಹೆಚ್ಚಾಗಲಿದೆ. ಕೂಡಲೇ ಅಧಿಕಾರಿಗಳು ಈ ಒಂದು ಕೆನಲ್ ಅನ್ನು ದುರಸ್ತಿಗೊಳಿಸುವ ಅನಿವಾರ್ಯತೆ ಇದೆ ಅಂತ ಹೇಳ್ಬೋದು. ಸುನಿಲ್ ಗೌಡನವರು, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಬೆಂಗಳೂರಿನಲ್ಲೇ